ಹಾಯ್ ವೆಲ್ಕಮ್ ಟು ಸುಮಿತ್ ಬ್ಲಾಗ್ಸ್. ಇವತ್ತು ಸಂಡೇ ಸ್ಪೆಷಲ್ ಏನಂದರೆ ಇವತ್ತು ಕಾಯನ್ನು ಮತ್ತು ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವತ್ತು ಸಂಡೇ ಇರೋದ್ರಿಂದ ಸ್ಪೆಷಲಾಗಿ ಯಾವ ರೀತಿ ಕಾಯನ್ನು ಮತ್ತು ಚಿಕನ್ ಗ್ರೇವಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಹೇಳ್ಕೊಡ್ತೀನಿ. ಚಿಕನ್ ಗ್ರೇವಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಕಾಯನ್ನು ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಬನ್ನಿ ಇವಾಗ ಯಾವ ರೀತಿ ಹಾಕ್ಕೊಳ್ಳೋದು ಅಂತ, ಏನೇನು ಬೇಕು ಅಂತ. ನಾನು ಅರ್ಧ ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ, 1 ಇಂಚ್ ಶುಂಠಿ ತೊಗೊಂಡಿದ್ದೀನಿ, ಮತ್ತು 1 ಎಲೆ ಪಲಾವ್ ಎಲೆ ತೊಗೊಂಡಿದ್ದೀನಿ, 2 ಚಕ್ಕೆ, 4 ಮೊಗ್ಗು ತೊಗೊಂಡಿದ್ದೀನಿ, ಲವಂಗದ ಮೊಗ್ಗು ಸ್ವಲ್ಪ ಹಾಕೊಳ್ಳೋಣ, 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಬಿಡಿಸಿಟ್ಟಿದ್ದೀನಿ, ಸ್ವಲ್ಪ ಮನೇಲೇ ಮಾಡಿಟ್ಟಿರೋಂಥ ತುಪ್ಪ ಯೂಸ್ ಮಾಡ್ತಿದ್ದೀನಿ ನಾನು, ಸ್ವಲ್ಪ ಆಯಿಲು, ನಾನು ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ಯಾಕಂದರೆ ತುಪ್ಪ ಆ್ಯಡ್ ಮಾಡಬೇಕಲ್ಲ ಅದಕ್ಕೆ. ನೀವು ಇಲ್ಲಾಂದರೆ ಆಯಿಲ್ ಇಲ್ದವ್ರೆ ತುಪ್ಪನೇ ಯೂಸ್ ಮಾಡ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ತೆಂಗಿನ ಹಾಲಲ್ಲಿ ಯಾವ ರೀತಿ ರೈಸ್ ಮಾಡ್ಕೊಳ್ಳೋದು ಅಂತ ಹೇಳ್ತಿದ್ದೀನಿ ನಾನು. ಇದನ್ನು ನಾವು ಬ್ರೇಕ್ಫಾಸ್ಟ್ಗೂ ಯೂಸ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ಗೀ ರೈಸ್ಗಿಂತ ತುಂಬ ರುಚಿಯಾಗಿರುತ್ತೆ ಇದು, ಯಾಕಂದರೆ ತೆಂಗಿನ ಹಾಲು ಯೂಸ್ ಮಾಡ್ತಿರೋದಲ್ವ. ಸೊ ಅದರಿಂದ ತುಂಬ ರುಚಿಯಾಗಿ ಬರುತ್ತೆ. ಸೊ ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿರೋದು ಇವಾಗ. ನಾನು ಆಲ್ಮೋಸ್ಟ್ ರೈಸ್ನ ನಾನು ಪಾತ್ರೆ ಯೂಸ್ ಮಾಡ್ತೀನಿ, ಕುಕ್ಕರ್ ಯೂಸ್ ಮಾಡಲ್ಲ. ಯಾಕಂದರೆ ಟೇಸ್ಟ್ ಇರಲ್ಲ ಕುಕ್ಕರಲ್ಲಿ ಯೂಸ್ ಮಾಡಿದ್ರೆ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಪಾತ್ರೆಯಲ್ಲಿ ತುಂಬ ಟೇಸ್ಟಾಗಿರುತ್ತೆ ಇದು. ನಾನು 1 ಲೋಟ ಅಕ್ಕಿಗೆ ನಾನು 2 ಲೋಟ ನೀರು ಆ್ಯಡ್ ಮಾಡ್ತಿದ್ದೀನಿ. ಸೊ ಅಕ್ಕಿ ಹಾಕಿದ ತಕ್ಷಣ ಸ್ವಲ್ಪ ಕೈ ಆಡಿಸ್ಕೊತಾ ಇರಬೇಕು, ಯಾಕಂದರೆ ಆ ತೆಂಗಿನ ಹಾಲು ಹಾಕಿರ್ತೀವಲ್ವ, ಸೊ ಎಲ್ಲ ಮಿಕ್ಸ್ ಆಗಬೇಕಲ್ವ ರೈಸ್ಗೆ ಹಿಡಿಲಿ ಅಂತ ಸ್ವಲ್ಪ ಅದನ್ನು ತಿರ್ಗಿಸ್ಕೊತಾ ಇರಬೇಕು. ಅದನ್ನು ಒಂದು 10 ನಿಮಿಷಕ್ಕೂ ತಿರುವಾಗ್ತಾ ಇರಬೇಕು, ಯಾಕಂದರೆ ಇದ್ರ ಕುಕ್ಕರಲ್ಲಾದರೆ 2 ವಿಸಿಲ್ ಆದ ತಕ್ಷಣ ರೈಸ್ ಆಗಿಬಿಡುತ್ತೆ. ಸೊ ಪಾತ್ರೆಯಲ್ಲಿ ಇಟ್ಟು ಮಾಡ್ತಿರೋದ್ರಿಂದ ಸ್ವಲ್ಪ ನಾವು ಅವಾಗವಾಗ ನೋಡ್ಕೊತಾ ಇರಬೇಕು. ತುಂಬ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಮಿಕ್ಸ್ ಮಾಡಿದ್ರೇ ತುಂಬ ಚೆನ್ನಾಗಿ ಬರೋದು ರೈಸು, ಆಮೇಲೆ ಫ್ಲೇವರ್ ಕೊಡೋದು. ಸೊ ಯಾಕಂದರೆ ಹಾಲೆಲ್ಲ ರೈಸ್ಗೆ ಹೊಂದ್ಕೊಳ್ಳುತ್ತಲ್ವ, ಸೊ ಅದರಿಂದ ರುಚಿ ಬರುತ್ತೆ. ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು, ಮಿಕ್ಸ್ ಆದ್ರೇ ರೈಸ್ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ತುಂಬ ಟೇಸ್ಟಿಯಾಗಿ ಬರೋದು. ಇವಾಗ ಆಲ್ಮೋಸ್ಟ್ ರೈಸ್ ಆಗಿದೆ, ಅದನ್ನು ಲೋ ಫ್ಲೇಮಲ್ಲಿಟ್ಟು ಒಂದು ಪ್ಲೇಟ್ ಮುಚ್ಚಿ ಅದನ್ನು ಸಿಮ್ಮಲ್ಲಿಟ್ಟು ಪಂಗಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ನಾನು ಒಂದು ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಅದಕ್ಕೆ 2 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಮತ್ತು ಚಕ್ಕೆ, ಮೊಗ್ಗು, 2 ಸ್ಪೂನು ಹುರ್ಗಡ್ಲೆ, 2 ಸ್ಪೂನ್ ತೆಂಗಿನಕಾಯಿ ಮತ್ತು ಮೆಣಸು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದನ್ನು ಆರಕ್ಕೆ ಇಟ್ಬಿಟ್ಟು ಅದನ್ನು ರುಬ್ಕೋಬೇಕು. ಸೊ ಇವಾಗ ನಾನು ಇವಾಗ ನಾನು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಚಕ್ಕೆ, ಮೊಗ್ಗು, ಕಾಯಿ, ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಹಂಗೆ ಕೂಡ ರುಬ್ಕೋಬೋದು. ನಾನು ಫ್ರೈ ಮಾಡಿ ರುಬ್ಬೋದ್ರಿಂದ ಗ್ರೇವಿ ತುಂಬ ಟೇಸ್ಟಾಗಿ ಬರುತ್ತೆ ಅಂತ ನಾನು ಫ್ರೈ ಮಾಡ್ಕೊತಾ ಇರೋದು. ನೀವು ಬೇಕಾದ್ರೆ ಹಂಗೆ ರುಬ್ಕೋಬೋದು. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಬರೋಲ್ಲ. ಇವಾಗ ಚಿಕನ್ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದಕ್ಕೆ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ಅದನ್ನು. ಇವಾಗ ರುಬ್ಬಿಟ್ಟಿರುವಂಥ ಮಸಾಲೆನ ನಾನು ಚಿಕನ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸೊ ನಾನು ಯಾವುದೇ ರೀತಿ ಹೊರಗಡೆ ತಂದು ಇರುವಂಥ ಮಸಾಲೆ ಯಾವುದನ್ನು ಯೂಸ್ ಮಾಡಲ್ಲ. ಆಲ್ಮೋಸ್ಟ್ 90% ನಾನು ಮನೆಯಲ್ಲೇ ಯೂಸ್ ಮಾಡೋವಂಥದ್ದನ್ನೇ ಮಾಡೋದು. ಸೊ ನಾನು ಹೊರಗಡೆದು ಜಾಸ್ತಿ ಇಷ್ಟಪಡಲ್ಲ ಮನೆಯಲ್ಲಿ. ಸೊ ನೋಡಿ, ನನಗೆ ವೀಡಿಯೋ ಮಾಡೋಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ನನ್ನ ಮಗಳು ನೋಡಿ, ನಾನು ಯಾವಾಗಲೂ ಇಲ್ಲಿ ಕೂರಿಸ್ಕೊಂಡೇ ನಾನು ಅಡುಗೆ ಮಾಡೋಕ್ಕಾಗೋದು. ಫೈನಲಿ ಚಿಕನ್ ರೆಡಿಯಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ.